ಆ್ಯಕ್ಚುಲಿ ಈಗ ಶ್ರೀರಕ್ಷಾ ಶಾರ್ಟ್ ಮೂವಿ ನೋಡಿದ ನಮ್ಮ ಮುತ್ತು ಪರಿಚಯ ನಮಗೆ ಮುತ್ತು ತರಿಸಿದ್ರು. ಯಾಕಂದರೆ ನಾವೊಂದು ಮಹಾನ್ ಕಿಲಾಡಿ ಅಂತ ಒಂದು ಕಾನ್ಸೆಪ್ಟ್ ಮಾಡ್ತಾಯಿದ್ದೋ, ಅದಕ್ಕೆ ನಮಗೆ ಮೆಂಟರಾಗಿ ಬಂದು ವರ್ಕ್ ಮಾಡಿದರು. ಆ ವರ್ಕ್ ಮಾಡಿದಾಗ ಹೇಳಿದ್ರು, ಅಣ್ಣ ಹಿಂಗೆ ಮಾಡ್ತಾಯಿದ್ದೀವಿ ಅಂತ. ತುಂಬ ಒಳ್ಳೆ ವರ್ಕ್. ಆ್ಯಕ್ಚುಲಿ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಆ್ಯಕ್ಟಿಂಗು ಅಷ್ಟೇ. ಓವರಾಲ್ ಹೇಳಬೇಕು ಅಂದರೆ ಅಣ್ಣ ತಂಗಿ ಬಾಂಡೇಜ್ ಹೇಗಿರುತ್ತೆ, ಹೇಗೆ ಬೆಳೀತಾರೆ, ಮತ್ತು ಕೊನೆಯಲ್ಲಿ ಏನಾಗುತ್ತೆ ಅನ್ನೋ ಟ್ವಿಸ್ಟ್ ಇಟ್ಟಿದ್ದಾರೆ. ಆ ಸೆಂಟಿಮೆಂಟಾಗೆ ಒಂಥರ ಹಾರ್ಟ್ ಟಚ್ ಆಗುತ್ತೆ. ಒಳ್ಳೆ ಪ್ರಾಜೆಕ್ಟು, ಒಳ್ಳೆ ಕತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಮುತ್ತು ಅವರೇ. ಮುಂದಿನ ದಿನ ನೀವು ಮಾಡೋ ಪ್ರಾಜೆಕ್ಟ್ ಎಲ್ಲ ಒಳ್ಳೆಯದಾಗಲಿ, ಈ ಪ್ರಾಜೆಕ್ಟು ಒಳ್ಳೆಯದಾಗಿ, ಇಡೀ ತಂಡಕ್ಕೆ ಒಳ್ಳೆಯದಾಗಿ ಹೇಳಕ್ಕೆ ಬಯಸ್ತೀನಿ. ಆಮೇಲೆ ಆ ತಂಗಿ ರೋಲು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕಿರುಚಿತ್ರ ನೋಡ್ತಾ ಇರಬೇಕಾದ್ರೆ ಹೇಳ್ತಾ ಇಲ್ಲ, ಒಂದು ಹಾಫ್ ಆನ್ ಅವರ್ ಸಿನಿಮಾ ಆದ್ರೂ ನೋಡೋಕ್ಕೆ ತುಂಬ ಇಂಟ್ರೆಸ್ಟ್ ಆಗಿತ್ತು. ಅಣ್ಣ ತಂಗಿ ಬಾಂಧವ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುತ್ತು ಅವರು ಡೈರೆಕ್ಷನ್ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಒಂದು ಮಾಡಿದರು ಡಿಟೆಕ್ಟಿವ್ ಸೋಮಶೇಖರ್ ಅಂತ, ಅದು ಟ್ರೈಲರಲ್ಲೇ ನೋಡಿ ತುಂಬ ಇಂಪ್ರೆಸ್ ಆಗಿದೆ, ತುಂಬ ಚೆನ್ನಾಗಿ ಮಾಡ್ತೀರ ಅಂತ. ಈಗ ಒಂದು ಸೆಂಟಿಮೆಂಟು ಒಂದು ಇದು ಮಾಡಿದ್ದಾರೆ. ಒಳ್ಳೆಯದಾಗಲಿ, ಮುಂದಿನ ದಿನದಲ್ಲಿ ದೊಡ್ಡ ಸಿನಿಮಾ ಮಾಡಲಿ, ಜನಗಳಿಗೆ ಎಲ್ಲರಿಗೂ ಇಷ್ಟ ಆಗೋ ರೀತಿಯಾದಂಥ ಆಗಲಿ. ಮತ್ತು ನಮ್ಮ ಮಹೇಶ್ ಅವ್ರಿಗೂ ಅಷ್ಟೇ ಒಳ್ಳೆಯದಾಗಲಿ. ಅವ್ರಿಗೆ ಮುಂದಿನ ದಿನದಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿ ನಮ್ಮ ಕರ್ನಾಟಕದ ನೆಕ್ಸ್ಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಆಗಿ ಅವ್ರ ತಮ್ಮ ಆಗಿದ್ದಾರೆ. ಇವರು ಒಂದು ರೀತಿ ಡೈಮಂಡ್ ಸ್ಟಾರ್ ಆಗಲಿ ಅಂತ ನಮ್ಮೊಂದು ಆಸೆ. ನಮ್ಮ ಮಹೇಶ್ ಅವರು ಒಳ್ಳೆಯದಾಗಲಿ ಮತ್ತು ಮುತ್ತೋರ್ಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಸಿನಿಮಾ ನೋಡಿದೆ, ತುಂಬಾ ಇಷ್ಟ ಆಯಿತು. ಯಾಕೆಂದ್ರೆ ನನ್ನ ಮುತ್ತುನ ಸ್ನೇಹ ಸುಮಾರು ಅಂದರೆ ನನಗೆ 7 ವರ್ಷ ಸ್ನೇಹ ನಮ್ಮದು. ನಾನು ಸಹ ಸಿನಿಮಾ ಇಂಡಸ್ಟ್ರಿ ಇಳಿದವನು. ಸುಮಾರು 2020 ನನ್ನ ಸಿನಿಮಾ ಡ್ರಾಪ್ ಆಯಿತು. ಈಗ ನಾನು ಸ್ವಲ್ಪ ರಾಜಕೀಯದಲ್ಲಿ ಓಡಾಡ್ತಾ ಇದ್ದೀನಿ. ಯಾಕೆಂದರೆ ಮುತ್ತು ಸ್ವಲ್ಪ ತುಂಬ ಆತ್ಮೀಯ ಇನ್ವೈಟ್ ಮಾಡ್ದ ಬಾ ಅಂತ. ನಾನು ಒಂದು ತುಂಬ ಖುಷಿ ಆಯಿತು. 23 ನಿಮಿಷ ಏನು ನನಗೆ ಯಾವ ಥರ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಈ ಒಂದು ಇನ್ಸಿಡೆಂಟ್ಗಳನ್ನ ನೋಡ್ತಾ ಇದ್ದರೆ ಈ ಒಂದು ಅಣ್ಣ ತಂಗಿ ಬಾಂಧವ್ಯ ಹೇಗಿರಬೇಕು, ಇದನ್ನು ಮಿಸ್ ಮಾಡಬಾರ್ದು. ಯಾಕೆಂದರೆ ಪ್ರತಿಯೊಬ್ಬರು ಸಹ ಈ ಸಿನಿಮಾವನ್ನು ನೋಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮುತ್ತು, ಖಂಡಿತವಾಗ್ಲೂ ಹೇಳ್ತೀನಿ, ನಿನ್ನ ಸಪೋರ್ಟ್ಗೆ ನೀನು ಏನು ಬೆಳಿತೀಯ ಬೆಳಿ, ನಮ್ಮ ಸಹಕಾರ ಸಂಪೂರ್ಣವಾಗಿರುತ್ತೆ. ಇದೇ ಥರ ಸಿನಿಮಾಗಳು, ದೊಡ್ಡ ಸಿನಿಮಾಗಳು ಮಾಡು. ಖಂಡಿತವಾಗ್ಲೂ ಕರ್ನಾಟಕವನ್ನು ಎತ್ತರವಾಗಿ ಬೆಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೂಪರ್. ಅಣ್ಣ ತಂಗಿ ಸೂಪರ್ ಫಿಲಮ್. ಈ ಥರ ಎಲ್ಲಿ ಇಲ್ಲ, ಚೆನ್ನಾಗೈತಿ. ನಾನು ನೋಡ್ಬೇಕು ಅನಿಸ್ತೈತೆ ನಮಗೆ. ತುಂಬ ಇಷ್ಟ ಆಯಿತು ನಮಗೂ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬಂದಿದೆ. ಚಿಕ್ಕ ಮೂವಿ ಆದರೂ ಶಾರ್ಟ್ ಮೂವಿ ಆದರೂ ತುಂಬ ಚೆನ್ನಾಗಿ ಬಂದಿದೆ. ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಪ್ಲಸ್ ಚಿಕ್ಕದಾಗಿ ಒಂದು ಹಾಡಿದೆ, ಚಿಕ್ಕದಾಗಿ ಒಂದು ಫೈಟ್ ಇದೆ. ಪ್ಲಸ್ ಅಣ್ಣ ತಂಗಿ ಬಾಂಧವ್ಯ ಅಂತೂ ತುಂಬ ಚೆನ್ನಾಗಿದೆ. ಆದಷ್ಟು ಬೇಗ ದೊಡ್ಡ ಫಿಲಮ್ ಮಾಡಲಿ. ಆಮೇಲೆ ಅವ್ರ ಕಟೌಟ್ ನಿಲ್ಲಿ ಮೆಜೆಸ್ಟಿಕ್ಕಲ್ಲಿ. ಪ್ಲಸ್ ಶ್ರೀರಕ್ಷಾ ಅವ್ರಿಗೊಂದು ರಕ್ಷೆ ಆಗಲಿ ಅಷ್ಟೇ, ಒಳ್ಳೆಯದಾಗಲಿ ಅಷ್ಟೇ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಏನು ಅಣ್ಣ ತಂಗಿದ್ದು ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ. ಚೆನ್ನಾಗೈತೆ. ಸೂಪರ್ ಆಗಿದೆ ಮೇಡಮ್, ಚೆನ್ನಾಗಿದೆ. ಏನೇ ದೊಡ್ಡದಾಗಲಿ ಅಂತ ನಮ್ಮ ಆರೈಕೆ. ಅಣ್ಣ ತಂಗಿ ಅಂತಂದರೂ ಸೂಪರ್ ಆಗಿದೆ. ನಮಗೂ ಅಣ್ಣ ಇಲ್ಲಲ್ಲ ಆ ಥರ ಅಂತ ನನಗೂ ನೋವು. ಅದರಲ್ಲೇ ನಮ್ಮ ಫ್ಯಾಕ್ಟ್ರಿಯಲ್ಲಿ ಬೆಳೆದಂಥ ಮಗು, ನಮ್ಮ ಕಣ್ಮುಂದೆ ಬೆಳೆದಂಥ ಮಗು ಇವತ್ತು ಸ್ಕ್ರೀನ್ ಮೇಲೆ ನೋಡಿದಲ್ಲಿ ನೋಡಿವಲ್ಲ, ಅದು ಅಷ್ಟು ಖುಷಿ ಆಗ್ಯದ ನನಗೆ. ತಾಯಿಗೆ ಎಷ್ಟು ಖುಷಿ ಆಗ್ಯದ ಅಷ್ಟೇ ಖುಷಿ ಆಗ್ಯದ ನನಗೆ. ಅಲ್ಲಿ ಮಾತಾಡ್ಬೇಕಂದೆ ಅದು ಅವಕಾಶ ಆಗಲಿಲ್ಲ. ತುಂಬ ಧನ್ಯವಾದ ನಿಮ್ಮ ಟೀಮಿಗೆ. ಇನ್ನೂ ದೊಡ್ಡದಾಗಿ ಆಗಲಿ ನಮ್ಮ ಹಾರೈಕೆ, ನಮ್ಮ ಫ್ಯಾಕ್ಟ್ರಿ ಕಡೆಲಿಂದ ನಿಮ್ಗೆ ದೊಡ್ಡ. ತುಂಬ ಚೆನ್ನಾಗಿದೆ. ನಮಗೆ ನಾವು ಫ್ಯಾಕ್ಟ್ರಿಯರೆಲ್ಲರೂ ಸೇರಿಕೊಂಡು ಸಿನಿಮಾ ನೋಡಬೇಕು ಅಂತ ನಾವು ಸ್ವಲ್ಪ ಟ್ರಯಲ್ ನೋಡಿದ್ವಿ. ಸೂಪರಾಗಿದೆ ಸಿನಿಮಾ, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೂವಿ. ಅವ್ರ ಅಪ್ಪ ಅಮ್ಮ ಕಷ್ಟಪಟ್ಟು ಮಗುನ ಮಾಡ್ಕೊಂಡು ಕೆಲಸ ಮಾಡಿ ಹೆಂಗಾಗಿ ಓದಿಸಿ ಇದು ಮಾಡ್ತಾವ್ರೆ. ಹೆಂಗೋ ಚೆನ್ನಾಗಿ ಮಾಡಿದ್ದಾನೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಒಂದು ಒಳ್ಳೆ ಕಂಟೆಂಟ್. ನಾನು ಹೇಳಿದ ಮಟ್ಟಿಗೆ ಈಗಿನ ಜನ್ರೇಷನಲ್ಲಿ ಬರೀ ಲವ್ ಸ್ಟೋರಿ, ಹಾರರ್ ಅಂತ ಕಂಟೆಂಟ್ ಹೋಗುತ್ತಿರೋ ಮೂಮೆಂಟಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಈಗಿನ ಜನ್ರೇಷನಲ್ಲಿ ತಂದೆ ತಾಯಿ ಆಮೇಲೆ ಫ್ಯಾಮಿಲಿ ಆಡಿಯನ್ಸ್ ನೋಡತಕ್ಕಂಥ ಸಿನಿಮಾ. ಒಳ್ಳೆಯದಾಗಲಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಫ್ರೆಂಡ್ ಡಿಯರ್ ಭೂಮಿಕಾ ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನೊಬ್ಬ ಕಂಟೆಂಟ್ ಕ್ರಿಯೇಟ್ರೆ. ಮತ್ತು ಯೂಟ್ಯೂಬಲ್ಲಿ ಶಾರ್ಟ್ ಫಿಲ್ಮ್ಸು, ಸಾಂಗ್ಸು, ರೀಲ್ಸು ಈ ಥರ ಎಲ್ಲ ಮಾಡ್ಕೊಂಡೇ ಬಂದಿದ್ದೀವಿ. ಆ್ಯಂಡ್ ಅಣ್ಣ ತಂಗಿ ಫಿಲ್ಮ್ ಅಂತ ಬಂದರೆ ಶಿವರಾಜ್ ಕುಮಾರ್ ಅವ್ರು ನೆನಪಾಗ್ತಾರೆ. ಸೊ ಶಿವರಾಜ್ ಕುಮಾರ್ ಅವ್ರು ಆದಮೇಲೆ ಮತ್ತೆ ತುಂಬ ದಿನಗಳಾಗಿತ್ತು ಈ ಥರ ಅಣ್ಣ ತಂಗಿ ಅಂತ ಮೂವಿ ನೋಡಿ. ಇವಾಗ ಶ್ರೀರಕ್ಷಾ ಅಂತ ಒಂದು ಶಾರ್ಟ್ ಫಿಲ್ಮ್ ನಾನು ನೋಡಿ ಒಂದು ಮೂವಿ ಲೆವೆಲ್ಗೆ ಇತ್ತು. ಆ್ಯಂಡ್ ಮೂವಿ ಲೆವೆಲ್ ಆಗಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಒಂದು ಸಣ್ಣದಾಗಿ ಮಾಡಿದ್ದಾರೆ. ಆ್ಯಂಡ್ ಸಖತ್ತಾಗಿ ಬಂದಿದೆ. ಆ ಎಡಿಟಿಂಗು, ಆ ಆ್ಯಕ್ಟಿಂಗು ಮತ್ತು ಡೈರೆಕ್ಷನು ಎಲ್ಲ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಆ್ಯಂಡ್ ಈಗ ರಕ್ಷಾಬಂಧನ ಹತ್ತತ್ರ ಬಂತು. ಅಣ್ಣ ತಂಗಿಗೆ ಟಚ್ ಆಗೋವಂಥ ಒಂದು ಫಿಲಮು. ಪಕ್ಕ ಹೇಳ್ತೀನಿ, ತಂಗಿ ಸರ್ಪ್ರೈಸ್ ಕೊಟ್ಟಾಗ ಕಣ್ಣಂಚಲ್ಲಿ ನೀರು ಬಂದೇ ಬರುತ್ತೆ. ಒಂದು ಸರಿ ನೋಡಿ, ಮಸ್ತಾಗಿದೆ, ಕ್ರೇಜಿ.
ಅಲ್ಟಿಮೇಟ್ ಆಗಿತ್ತು, ಚೆನ್ನಾಗಿತ್ತು. ಇನ್ನೇನು ಹತ್ತಿರದಲ್ಲೇ ರಕ್ಷಾಬಂಧನ ಫೆಸ್ಟಿವಲ್ ಇದೆ, ಆರಾಮಾಗಿ ಎಲ್ಲರೂ ಅವ್ರವ್ರ ತಂಗಿದವ್ರ ಜೊತೆ ಅಣ್ಣದವ್ರ ಜೊತೆ ಚೆನ್ನಾಗಿರಿ ಅನ್ನೋದೊಂದು ಮಾತ್ರ ಆಶಯಿಸ್ತೀನಿ. ಮತ್ತು ಶ್ರೀರಕ್ಷಾ ಟೀಮ್ಗೆ ಆಲ್ ದ ಬೆಸ್ಟ್. ಇದಕ್ಕಿಂತ ಇನ್ನೂ ಜಾಸ್ತಿ ದೊಡ್ಡ ಮೂವಿಗಳನ್ನು ಮಾಡಿರಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಶ್ರೀರಕ್ಷಾ. ಎಲ್ರಿಗೂ ನಮಸ್ಕಾರ. ಈ ಶ್ರೀರಕ್ಷಾ ಅನ್ನೋ ಸಿನಿಮಾದಲ್ಲಿ ನನಗೆ ಒಂದೊಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಆದರೆ ಎಲ್ಲರ ದೃಷ್ಟಿನಲ್ಲೂ ನನ್ನ ಅಜ್ಜಿ, ಆ ಕ್ಯಾರೆಕ್ಟ್ರಲ್ಲಿ ತಂಗಿ. ಯಾಕೆಂದರೆ ಅಣ್ಣ ತಂಗಿ ಸಂಬಂಧ ಏನು ಅಂತಂದ್ಬಿಟ್ಟು ಈ ಸಿನಿಮಾ ನೋಡೋವಾಗ ಎಷ್ಟು ಸಂತೋಷ ಆಯಿತು ಅಂದರೆ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಇವತ್ತಿನ ಜನ್ರೇಷನಲ್ಲಿ ಅಣ್ಣನ ಅಣ್ಣ ಬಾಯ್ ಕಣೋ ಬಾಯ್ ಅಂತ ಹೊರಟೋಗ್ತಾರೆ. ಪ್ರೀತಿ ವಿಶ್ವಾಸ ಅನ್ನೋದೇ ಇಲ್ಲ. ಯಾಕೆ ಅಂದರೆ ಅಣ್ಣ ತಂಗಿ ಅನ್ನೋ ಬಾಂಧವ್ಯ ಇದೆಯಲ್ಲ, ಅದು ಲಾಸ್ಟಲ್ಲಿ ನಾವು ಒಂದು ಎಂಥದ್ದು ಅದೇನೋ ಹೇಳ್ತಾರಲ್ಲ, ರಾಖಿ ಹಬ್ಬ. ಆ ರಾಖಿ ಹಬ್ಬ ಬಂದಾಗ ಆ ಒಂದು ಹಬ್ಬಕ್ಕೆ ಮಾತ್ರ ಎಲ್ಲರೂ ಸಿಗ್ತಾರೆ, ಹಾಯ್ ಬಾಯ್ ಅಂದ್ಬಿಟ್ಟು ಹೊರಟೋಗ್ತಾರೆ. ಸದಾಕಾಲ ಅಣ್ಣನ ಜೊತೆ ತಂಗಿ ಜೊತೆ ಅಣ್ಣ, ಅಕ್ಕನ ಜೊತೆ ತಮ್ಮನ ಜೊತೆ ಅಕ್ಕ, ಈ ಥರ ಇದ್ದರೆ ಸಂಬಂಧಗಳು ಶಾಶ್ವತವಾಗಿ ಉಳಿಯುತ್ತೆ. ಅದಕ್ಕೋಸ್ಕರ ಈ ಸಿನಿಮಾ ಮಾಡಿದ್ದಾರೆ ಇವರು. ಯಾವುದು ಮುತ್ತು ಒಂದು ಒಳ್ಳೆ ನಟ, ನಿರ್ದೇಶನ ಮಾಡ್ತಾನೆ ಅಂತ ಈಗ ಗೊತ್ತಾಯಿತು. ಈಗ ಅದ್ಭುತವಾದ ನಿರ್ದೇಶಕ ಆಗಿದ್ದಾನೆ. ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಲಿ ಅಂತ ಅಂದ್ಬಿಟ್ಟು ನನ್ನ ಆಶೀರ್ವಾದ ಆ ಹುಡುಗನಿಗೆ. ಇದಕ್ಕಿಂತ ಹೆಚ್ಚಿಗೆ ಹೇಳೋ ಶಕ್ತಿ ಭಗವಂತ ನನಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಮುತ್ತುಗೆ ಇನ್ನಷ್ಟು ಶಕ್ತಿ ಕೊಡಲಿ, ಇಂಥ ಸಿನಿಮಾಗಳು 100 ಸಿನಿಮಾಗಳು ಮಾಡಲಿ ಅಂತ ನಾನು ಆಶಿಸ್ತೀನಿ. ಆದರೆ ನಮ್ಮ ಕ್ಯಾಮ್ರಾಮ್ಯಾನ್ ಇದ್ದಾರಲ್ಲ, ಅವರು ಅದ್ಭುತವಾದ ಕ್ಯಾಮ್ರಾಮ್ಯಾನು. ನಾನು ನಿಮ್ಮನ್ನು ನೋಡಿ ಹೇಳಿಲ್ಲ, ಯಾಕೆಂದರೆ ನನಗೆ ಅವ್ರು ನೆನಪಾಯಿತು, ಅದಕ್ಕೆ ನಾನು ನಿಮ್ಮನ್ನು ನೋಡಿದ್ದು. ಅವರು ತುಂಬ ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಎಲ್ಲನೂ ಹೇಳ್ತಾಯಿದ್ರು, ಮಾಡ್ತಾಯಿದ್ರು. ನಮಗೆ ಗೊತ್ತಿಲ್ಲ, ನಾವು ಎಷ್ಟೇ ಹಿರಿಯ ನಟರಾದ್ರೂ ಎಷ್ಟೋ ವಿಷಯಗಳು ನಮಗೆ ಗೊತ್ತಿರಲ್ಲ. ಇವತ್ತು ಬಂದಿರೋ ಹುಡುಗರ ಹತ್ರ ನಾವು ಕಲಿಯಬೇಕು, ಆ ಥರ ಇದೆ. ನಮ್ಮ ಛಾಯಾಗ್ರಾಹಕರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ನಮ್ಮ ಮುತ್ತುಗೆ ನನ್ನ ಆಶೀರ್ವಾದ. ಧನ್ಯವಾದಗಳು ಸರ್. ಮೊದಲಿಗೆ ಇವಾಗಷ್ಟೇ ಶ್ರೀರಕ್ಷಾ ಪ್ರೀಮಿಯರ್ ಶೋ ಆಗಿದೆ, ಅದ್ಭುತವಾಗಿದೆ, ಹೌಸ್ಫುಲ್ ಆಗಿದೆ. ಯಾವ ಲೆವೆಲ್ಗೆ ಅಂದರೆ ನಮಗೆ ಕೂತ್ಕೊಳ್ಳೋಕೆ ಜಾಗ ಇಲ್ಲದೆ ಹೊರಗಡೆ ಕೂತಿದ್ದ ಆಯಿತಾ. ಸೊ ಏನು ಹೇಳ್ತೀರಿ? ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ದಯವಿಟ್ಟು ನನ್ನ ಪ್ರಾಜೆಕ್ಟಿಗೋಸ್ಕರ ನೀವು ಬಂದು ನಿಮ್ಮ ಸಮಯನ ಇಲ್ಲಿ ಸ್ಪೆಂಡ್ ಮಾಡ್ತಾಯಿದ್ದೀರಾ. ಸೊ ತುಂಬ ಖುಷಿಯಾಗುತ್ತೆ. ಹೌಸ್ಫುಲ್ ಅಂತ ಹೇಳಿದ್ರೆ ಇದು ನನ್ನ ಕನಸಿಂದಾಗಿತ್ತು. ಹೌಸ್ಫುಲ್ ಜನ ಬರ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಬಟ್ ನೋಡಿದ್ರೆ ಕೂತ್ಕೊಳ್ಳೋದಕ್ಕೂ ಜಾಗ ಇಲ್ಲದೆ ಇರೋಷ್ಟು ಜನ ಬಂದಿದ್ದಾರೆ. ಅದೇ ನನಗೆ ತುಂಬ ದೊಡ್ಡ ಖುಷಿ ಆಯಿತು. ಮತ್ತೆ ಇನ್ನೊಂದು ಶೋ ಮಾಡ್ತಾಯಿದ್ದೀನಿ ಬೇರೆ. ಸೊ ನೀವು ಆ್ಯಕ್ಚುಲಿ ಇದು ನಟನೆ ಜೊತೆ ಡೈರೆಕ್ಷನ್ ಸಹ. ಹೌದು. ಸೊ ಏನು ಹೇಳ್ತೀರಾ ಸರ್? ಸುಮಾರು ಅಂದರೆ ಆ್ಯಕ್ಟಿಂಗ್ ಚಾನ್ಸ್ಗಳನ್ನು ಹುಡುಕಿಕೊಂಡು ತುಂಬ ಕಡೆ ನಾನು ಕೂಡ ಅಲ್ಲಾಡಿದ್ದೆ. ಕೆಲವು ಕಡೆ ಸಿಗೋದು, ಕೆಲವು ಕಡೆ ಸಿಗ್ತಾ ಇರಲಿಲ್ಲ. ಸೊ ಲೈಫಲ್ಲಿ ತುಂಬ ದೊಡ್ಡವರೊಂದು ಮಾತು ಹೇಳೋರು, ಮೊದಲನೇ ಸ್ಟೆಪ್ ಅಷ್ಟೇ ಕಷ್ಟ, ಸೊ ಆಮೇಲೆ ಇಟ್ಟಿದ್ದೆಲ್ಲ ಎಲ್ಲ ಸ್ಟೆಪ್ಪು ಕೂಡ ಈಸಿ ಅಂತ. 100% ಅದು ನಿಜನೇ, ಒಪ್ಕೊಳ್ಳೋ ಮಾತೆ. ಬಟ್ ಆದರೆ ಮೊದಲನೇ ಸ್ಟೆಪ್ ಇಟ್ಟು ಮತ್ತೆ ವಾಪಸ್ ಅದೇ ಸ್ಟೆಪ್ಪಿಂದ ಕೆಳಗಡೆ ಬಿದ್ದು ಮತ್ತು ಅದೇ ಸ್ಟೆಪ್ ಹತ್ತಬೇಕು ಅಂದರೆ ಅದು ಇದಕ್ಕಿಂತ ಕಷ್ಟ. ಸೊ ಆ ಥರ ನನ್ನ ಲೈಫಲ್ಲಿ ಒಂದು ನಡೀತು. ಒಂದು ರಿಯಾಲಿಟಿ ಶೋನಲ್ಲಿ ಸಕ್ಸಸ್ ಕಂಡೆ, ರನ್ನರ್ ಅಪ್ ಕೂಡ ಆದೆ. ಸೊ ಒಂದು ಚಿಕ್ಕ ಕಾಂಟ್ರವರ್ಸಿ ಇಡೀ ಲೈಫ್ನ ಮತ್ತೆ ಕೆಳಗಡೆ ಹಾಕಿದೆ. ಮತ್ತೆ ವಾಪಸ್ ಆ ಸ್ಟೆಪ್ನೇ ಹತ್ತಾ ಇದ್ದೀನಿ. ಸೊ ಈ ಪ್ರಯತ್ನದಲ್ಲಿ ತುಂಬ ಹುಡುಕಾಟಗಳನ್ನು ಮಾಡಿದೆ, ತುಂಬ ಅಲ್ದಾಡಿದೆ. ಬಟ್ ಎಲ್ಲೋ ಒಂದು ಕಡೆ ನಾನು ಅಂದ್ಕೊಂಡಿದ್ದ ಥರ ನನಗೆ ಸಿಗ್ತಾ ಇಲ್ಲ. ಏನಾದರೂ ಮಾಡಬೇಕಲ್ಲ, ಏಜ್ ಬೇರೆ ಬಾರಾಗ್ತಾ ಇದೆ, ಆದಷ್ಟು ಬೇಗ ಏನಾದರೂ ಮಾಡಬೇಕಲ್ಲ ಅನ್ನೋ ಒಂದು ಕುತೂಹಲ. ಸೊ ಹಾಗಾಗಿ ನನ್ನನ್ನು ನಂಬಿ, ನನ್ನ ಕಥೆನ ನಂಬಿ ಮೋಹನ್ ರೆಡ್ಡಿ ಸರು ಪ್ರೊಡ್ಯೂಸ್ ಮಾಡ್ತೀನಿ ಕಣೋ ನೀನು ಮಾಡೋ ಅಂತ ಹೇಳಿದ್ದಕ್ಕೆ ನಾನೊಂದು ಕಥೆನ ರೆಡಿ ಮಾಡಿ, ಸೊ ಡೈರೆಕ್ಷನ್ ಇದಕ್ಕಿಂತ ಮುಂಚೆ ನಾನು ಡಿಟೆಕ್ಟಿವ್ ಸೋಮಶೇಖರ್ ಅಂತ ಮಾಡಿದ್ದೆ ವೆಬ್ ಸೀರೀಸು. ಅದನ್ನು ಡೈರೆಕ್ಷನ್ ಬಂದ್ಬಿಟ್ಟು ನಂದಿರಾಜ್ ಶಿವಮೊಗ್ಗ ಅಂತ ಮಾಡೋದು. ತುಂಬ ಚೆನ್ನಾಗಿ ಅದ್ಭುತವಾಗೇ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ನನ್ನ ಕತೆಗೆ ನಾನೇ ಡೈರೆಕ್ಷನ್ ಮಾಡಿದ್ರೆ ಅದು ವರ್ಕ್ ಆಗುತ್ತೆ. ಯಾಕೆಂದರೆ ನನ್ನ ವಿಷುವಲ್ಸ್ ನನ್ನ ಮೈಂಡಲ್ಲಿರೋದು ನಾನು ಮಾಡಿದಾಗಲೇ ಅದು ಒಂದು ಕ್ಲಾರಿಟಿ ಸಿಗುತ್ತೆ. ಯಾಕೆಂದರೆ ನನ್ನ ಕಥೆನ ನಾನು ಇನ್ನೊಬ್ರ ಕೈಲಿ ಮಾಡಿಸ್ಬಿಟ್ರೆ ಅವ್ರ ವಿಷನ್ಸ್ ಬರುತ್ತೆ. ಇಲ್ಲ, ನನಗೆ ನನ್ನ ವಿಷನ್ಸೇ ಬರಬೇಕು ಅನ್ನೋದಕ್ಕೋಸ್ಕರ ನಾನೇ ಡೈರೆಕ್ಷನ್ಗೆ ಹೇಳಿದೆ. ಆ್ಯಕ್ಟಿಂಗ್ ಕೂಡ ಅಷ್ಟೇ. ಒಂದೇಳಬೇಕು ಅಂತಂದರೆ ಇದು ಎಷ್ಟೋ ಜನ ಫ್ಯಾಮಿಲೀಸ್ಗಳನ್ನು ನಾನು ಕೇಳಿದ್ದೀನಿ. ನನ್ನ ಫ್ರೆಂಡ್ ಸರ್ಕಲ್ಗಳಲ್ಲೇ ಅಣ್ಣ ತಂಗಿ ಕತೆಗಳಲ್ಲಿ ಆಲ್ಮೋಸ್ಟ್ ಈ ಥರದ ಕತೆಗಳೇ ನಡೆದಿದೆ. ಈವನ್ ನಮ್ಮೂರಲ್ಲೂ ಕೂಡ ಈ ಥರ ಸಣ್ಣ ಪುಟ್ಟ ಕತೆಗಳಿದೆ. ಆ ಅಣ್ಣಂದ್ರುಗಳನ್ನ ನೋವುಗಳನ್ನ ನಾನು ಪ್ರತಿ ದಿವಸ ಬಾರಲ್ಲಿ ಕೂತ್ಕೊಂಡು ಕೇಳ್ಕೊಬೇಕಾದ್ರೆ ಅವ್ರು ಹೇಳ್ತಾ ಇದ್ದಿದ್ದ ಕತೆಗೂ ಆ ನೋವು ಅನ್ನೋದು ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು ಗೊತ್ತಾ. ಸೊ ಅದು ಎಲ್ಲೋ ಒಂದು ಕಡೆ ಟಚ್ ಆಗ್ತಾಯಿತ್ತು.
ಈ ಕಥೆನ ಅದೇ ಥರನೇ ಇಟ್ಟುಕೊಂಡು ಯಾವ ರೀತಿ ಇರುತ್ತೆ. ಎಷ್ಟೋ ಸಿನಿಮಾಗಳಲ್ಲಿ ಒಂದು ಮನೆಯಿಂದ ಹೋಗೋ ಹೆಣ್ಮಗುಗೆ ಅವ್ರ ಅಪ್ಪ ಅಮ್ಮನ ನೋವು ಹೇಗಿದೆ ಅನ್ನೋದು ತೋರಿಸ್ತಾರೆ, ಬಟ್ ಒಬ್ಬ ಅಣ್ಣನ ನೋವು ಹೇಗಿರುತ್ತೆ ಅನ್ನೋದನ್ನು ತೋರಿಸ್ಬೇಕು. ಸೊ ಅಲ್ಲಿ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಐಡಿಯಾ ಮಾಡಿ ಸೊ ಈ ಪ್ರಾಜೆಕ್ಟ್ನ ಮಾಡಿದ್ದೆ ಸರ್. ನಿಮ್ಮ ತೆರೆ ಮೇಲಿನ ತಂಗಿ ಹೇಗೆ ಆಯ್ಕೆ ಆದ್ರು ಇದ್ರ ಬಗ್ಗೆ ಸ್ವಲ್ಪ ತೆರೆ ಮೇಲಿನ ತಂಗಿ ಹೇಗೆ ಆಯ್ಕೆ ಆದರು ಹೇಗೆ ಆಯ್ಕೆ ಆದರು ಅಂತಂದರೆ ನಾನು ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ನೋಡ್ತಾ ಇದ್ದೆ. ಆ್ಯಂಡ್ ಇವ್ರದ್ದು ಯೂಟ್ಯೂಬ್ಗಳಲ್ಲೆಲ್ಲ ಮೂವೀಸ್ಗಳಲ್ಲೆಲ್ಲ ಮಾಡ್ತಾಯಿದ್ರು. ರಂಗಭೂಮಿ ಕಲಾವಿದೆ ಅನ್ನೋದು ಕೂಡ ಗೊತ್ತಾಯಿತು. ಸೊ ನಾನು ಹುಡುಕ್ತಾ ಇರೋ ಕತೆಗೆ ಈ ತಂಗಿ ಕ್ಯಾರೆಕ್ಟ್ರಿಗೆ ಹೇಳಿ ಮಾಡಿಸ್ದಂಗಿರ್ತಾಳೆ, ಇವಳೇ ಬೇಕು ಮೇಯ್ನಾಗಿ ಅಂತ ಹೇಳಿಬಿಟ್ಟು ಫಸ್ಟು ಒಂದು ಆಪ್ಷನ್ಸ್ಗಳೇನಪ್ಪ ಅಂತಂದರೆ ಎಲ್ಲಿ ಇವ್ರು ದುಡ್ಡು ಕೇಳ್ಬಿಟ್ರೆ ಏನು ಮಾಡೋದು ಅಂತ ಭಯ ಇತ್ತು. ಫೋನ್ ಮಾಡಿ ಮೇಡಮ್ ನನ್ನೊಂದು ಶಾರ್ಟ್ ಫಿಲಮ್ ಇದೆ ಅಂತ ಹೇಳಿದ್ದಕ್ಕೆ ಫಸ್ಟೇ ದುಡ್ಡೆಲ್ಲಿ ಎತ್ಬಿಡ್ತಾರೋ ಅನ್ನೋ ಭಯ. ನನ್ನ ಹತ್ರ ದುಡ್ಡಿಲ್ಲ, ನಾನು ಪೇ ಮಾಡೋದಕ್ಕೆ ನಾನು ರೆಡಿ ಇಲ್ಲ, ಒಪ್ಕೋದ್ರೆ ಇಲ್ಲವೋ ಅನ್ನೋ ಒಂದು ಡೌಟು. ಫಸ್ಟು ಕತೆ ಕೇಳಿ, ನಿಮಗೆ ಕತೆ ಇಷ್ಟ ಆಯಿತು ಅಂತಂದರೆ ಆಮೇಲೆ ಮುಂದಿನ ಮಾತಾಡೋಣ ಅಂತ ಹೇಳಿ ಫಸ್ಟ್ ಕತೆ ಹೇಳಿದೆ. ಕತೆನ ಇಷ್ಟಪಟ್ಟ ಮೇಲೆ ಆಮೇಲೆ ನನ್ನ ಹತ್ರ ದುಡ್ಡು ಪೇ ಮಾಡೋದಕ್ಕೆ ಏನೂ ಇಲ್ಲ ಅಂತಂದಿದ್ದಕ್ಕೆ ಇಲ್ಲ ನನಗೆ ಕತೆ ಇಷ್ಟ ಆಯಿತು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಿತೌಟ್ ಪೇಮೆಂಟ್ ವರ್ಕ್ ಮಾಡ್ಕೊಂಡಿದ್ದಾರೆ. ಹೌದಾ ಮೇಡಮ್? ಹೌದು, ಕಾಫಿನೂ ಕೊಡಿಸಿಲ್ಲ, ನಾನು ಕೊಡಿಸ್ತೀನಿ ಅಂತ ಹಾಗೆ ಹಚ್ಚಿದ್ದಾರೆ. ಹೇಗಿತ್ತು ಮೇಡಮ್ ಇವತ್ತು ಶ್ರೀರಕ್ಷಾ? ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನನಗೆ ಕತೆ ಒಂದು ಲೈನ್ ಹೇಳಿದರು ಅಷ್ಟೇ, ಬಿಟ್ಟರೆ ಫುಲ್ ಕತೆ ಏನೂ ಗೊತ್ತಿರಲಿಲ್ಲ. ಹೇಳಿದ್ರು ಅಣ್ಣ ತಂಗಿದು ಈ ಥರ ಕಾನ್ಸೆಪ್ಟು ಅಂತ ಹೇಳಿ, ಅವಾಗ ನನಗೆ ಓಕೆ ಆಗಿದ್ದು. ಅದಾದಮೇಲೆ ಅವರೇ ಹೇಳ್ದಂಗೆ ಕಂಟೆಂಟ್ ಇಂಪಾರ್ಟೆಂಟು. ಇವಾಗ ಅಷ್ಟು ನೋಡಿದ್ಮೇಲೆ ಅದನ್ನೇ ಅಂದೆ, ಫಸ್ಟ್ ಆಫ್ ಆಲ್ ನನ್ನ ಹೋಲ್ ಸಿನಿಮಾ ಫಸ್ಟ್ ನಾನು ಇವಾಗಲೇ ನೋಡ್ತಾ ಇರೋದು. ಕ್ವಾಲಿಟಿ ಇರ್ಬೋದು, ಮೇಕಿಂಗ್ ಇರ್ಬೋದು, ಸಿನಿಮಾಟೋಗ್ರಫಿ, ಡೈರೆಕ್ಷನ್ನು ನೆಕ್ಸ್ಟ್ ಲೆವೆಲ್ ಬಂದಿದೆ. ನಾನು ಇದ್ದಿದ್ದು 2 ದಿನ ಶೂಟಿಂಗಿಗೆ, ಆಮೇಲೆ ಮಿಕ್ಕಿದ್ದು ಯಾವ ಪೋರ್ಷನಲ್ಲೂ ನಾನು ಇರಲಿಲ್ಲ. ಅವ್ರು ಇರೋದ್ರೂ ನಾನು ಇಲ್ಲ ಹೋಗಬೇಕು ಅಂತ ವಾಪಸ್ ಹೊರಟ್ಬಿಟ್ಟಿದ್ದೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಗೊತ್ತಿರಲಿಲ್ಲ ಅಣ್ಣ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ನೀವು ಇದಕ್ಕಿಂತ ಮುಂಚೆ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗೋ ಸಹ ಆ್ಯಕ್ಟ್ ಮಾಡಿದ್ರಿ. ಹೌದು ಆಯ್ತಾ? ಸೊ ನಾನು ಅದನ್ನೇ ಹೇಳ್ತಿದ್ದೆ ಯಾವಾಗಲೇ ಬಂದ ತಕ್ಷಣ. ಆ್ಯಕ್ಚುಲಿ ಇದಕ್ಕೆ ಮುಂಚೆ ನಾನು 80+ ಶಾರ್ಟ್ ಫಿಲ್ಮ್ಸಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಎಲ್ಲ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಮಾಡಿರೋದು. ಸಿನಿಮಾನೂ ಕೂಡ ನಂದು ಉತ್ತರ ಕರ್ನಾಟಕನೇ ಆಗಿರೋದು. 1 ವರ್ಷ ಗ್ಯಾಪ್ ತೊಗೊಂಡೆ, ಸಿನಿಮಾ ಮಾಡಲಿಲ್ಲ. ಅದ್ರ ನಂತರ ಶುರು ಮಾಡಿದ್ದೆ ಫಸ್ಟು ಶ್ರೀರಕ್ಷಾ. ಲಕ್ಕು 1 ವರ್ಷ ಆದ ನಂತರ ಶ್ರೀರಕ್ಷಾ ಮಾಡಿದ್ದು. ಇವಾಗ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಸ್ ಮಾಡ್ತಾನೆ ಇದ್ದೀನಿ. ಸೊ ಲಕ್ ಅಣ್ಣನ ಒಂಥರ ಮತ್ತು ಹೇಗೆ ಅಣ್ಣ ತಂಗಿ ಕಾನ್ಸೆಪ್ಟು. ಸೊ ಹಾಗೆ. ಸೊ ಇದು ಆ್ಯಕ್ಚುಲಿ ಯಾವ ಚಾನಲಲ್ಲಿ ಇದೆ ಅಂತ ಸ್ವಲ್ಪ ಆಡಿಯನ್ಸ್ ಕೇಳ್ಬೋದು. ಕಿಂಗ್ ಆಫ್ ಎಲ್ ಯೂಟ್ಯೂಬ್ ಚಾನಲ್ ಹತ್ರ. ಅದು ಕಿಂಗ್ ಆಫ್ ಹೆಲ್. ಓಕೆ. ಸೊ ಕಿಂಗ್ ಆಫ್ ಎಲ್ ಯೂಟ್ಯೂಬ್ ಚಾನಲ್ನಲ್ಲಿ ರಿಲೀಸ್ ಆಗ್ತಾ ಇದೆ. ಗುರುವಾರ ರಿಲೀಸ್ ಆಗುತ್ತೆ. ದಯವಿಟ್ಟು ಕಂಟೆಂಟ್ನ ಪೂರ್ತಿಯಾಗಿ ನೋಡಿ, ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆದರೆ ಮಾತ್ರನೇ ಶೇರ್ ಮಾಡಿ. ನಿಮಗೆ ಇಷ್ಟ ಆಗಿಲ್ಲ ಅಂತಲೇ ಕಮೆಂಟ್ ಮಾಡಿ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಆ ಕತೆ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ದೀನಿ ನಾನು, ಅಷ್ಟು ಹೋಪ್ ಇದೆ. ಇದು ಅಂದರೆ ನಾನು ಅಷ್ಟು ನಂಬ್ತಾ ಇದ್ದೀನಿ ಈ ಕತೆ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋದನ್ನು ನಾನು ನಂಬ್ತೀನಿ. ಫೈನಲಿ ಒಂದು ಲಾಸ್ಟ್ ಕ್ವೆಶ್ಚನ್, ಶಿವಣ್ಣ ಮತ್ತು ಗೀತಕ್ಕ ಅವ್ರದ್ದು ಬ್ಲೆಸ್ಸಿಂಗ್ ಇದೆ, ಅವ್ರಿಗೇನಾದ್ರು ಶೋತ್ ಮಾಡಿ ತೋರಿಸ್ತಾ ಇದ್ದೀರಾ? ಏನು ಕತೆ? ಖಂಡಿತ ಅವ್ರನ್ನ ಹುಡುಕಾಟದಲ್ಲೇ ನಾನು ಸುಮಾರು ಏನಿಲ್ಲ ಅಂದ್ರೂ 15 ದಿವಸದಿಂದ ಅವ್ರು ಹುಡುಕಾಟದಲ್ಲಿದ್ದೀನಿ. ಇವತ್ತು ಅವರಿಗೆ ತೋರಿಸೋದಕ್ಕಿಂತ ಮುಂಚೆ ಅಂದರೆ ಅವ್ರ ಹತ್ರ ಕರ್ಕೊಂಡು ಹೋಗೋರಿಗೆ ಫಸ್ಟ್ ಶಾರ್ಟ್ ಫಿಲ್ಮ್ಸ್ ತೋರಿಸ್ಬೇಕಾಗಿತ್ತು. ಸೊ ಹಾಗಾಗಿ ಕನ್ನಡಿಗ ಯೋಗೀಶ್ ಸರ್ನ ಇಲ್ಲಿಗೆ ಕರ್ಕೊಂಡ್ಬಂದಿದ್ವಿ, ಅವರಿಗೆ ಶೋ ಮಾಡಿದ್ವಿ. ಸೊ ಅವರು ಕೂಡ ಇಷ್ಟಪಟ್ಟಿದ್ದಾರೆ, ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರ ಹತ್ರ ಹೋಗಲೇಬೇಕು ಅಂತಲೇ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡೇ ಮಾಡಿದ್ದೆ. ಏನಕ್ಕೆ ಅಂತಂದರೆ ಅಣ್ಣ ತಂಗಿ ಅಂತ ಬಂದರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಮೊದಲು ನೆನಪಿಗೆ ಬರೋದೆ ಶಿವಣ್ಣ ಮತ್ತು ರಾಧಿಕಾ ಮ್ಯಾಮ್. ಸೊ ಹಾಗಾಗಿ ಅವ್ರದ್ದು ಅಣ್ಣ ತಂಗಿ, ತವರಿಗೆ ಬಾ ತಂಗಿ, ತವರಿನ ಸಿರಿ, ಈ ಥರ ಸಿನಿಮಾಗಳನ್ನೆಲ್ಲ ನೋಡ್ಕೊಂಡು ಬಂದಿರೋನು ನಾನು. ಸೊ ಆಗಿನ ಜನ್ರೇಷನಲ್ಲಿ ಬರ್ತಾ ಇದ್ದಂಥ ಸಿನಿಮಾಗಳಲ್ಲಿ ಇಡೀ ಕಂಪ್ಲೀಟ್ ಸಿನಿಮಾ ಅಣ್ಣ ತಂಗಿ ಮಾಡಿದಂತಹ ಸಿನಿಮಾಗಳು ಅವು. ಅದಾದಮೇಲೆ ಇವತ್ತಿನವರೆಗೂ ಕೂಡ ಯಾವುದೇ ಕಂಪ್ಲೀಟಾಗಿ ಅಣ್ಣ ತಂಗಿ ಬಗ್ಗೆ ಸಿನಿಮಾಗಳು ಬಂದಿರಲಿಲ್ಲ. ಬಂದ್ರೂ ಒಂದೊಂದು ಸೀನು ಈ ಥರ ಬಂದು ಹೋಗ್ತಾ ಇತ್ತು. ಸೊ ಅದಾದಮೇಲೆ ನಾನೇ ಅಂದರೆ ಮೀನ್ಸ್ ಈ ಒಂದು ಶಾರ್ಟ್ ಫಿಲ್ಮ್ ಕಂಪ್ಲೀಟ್ ಅಣ್ಣ ತಂಗಿ ಬಗ್ಗೆ ಮಾಡಿರೋದು ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಅಂತ ಅನಿಸುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಆಗಿ ಕೊನೆಯದಾಗಿ ಏನು ಹೇಳ್ತೀರಾ ಆಡಿಯನ್ಸಿಗೆ? ಅಣ್ಣ ಹೇಳ್ದಂಗೆ ಅಣ್ಣ ತಂಗಿ ಕಾನ್ಸೆಪ್ಟಲ್ಲಿ ಇವಾಗೆಲ್ಲ ಬಂದರೆ ಲವ್ ಸ್ಟೋರೀಸು ಅಥವಾ ಥ್ರಿಲ್ಲರು ಈ ಥರ ಸಿನಿಮಾಗಳೇ ಜಾಸ್ತಿ ಆಗೋಗಿದೆ. ಅಂಥದ್ರಲ್ಲಿ ಸೋಷಿಯಲ್ ಓರಿಯೆಂಟೆಡ್ ಮೆಸೇಜ್ನ ಇಟ್ಕೊಂಡು ಒಂದು ಹೆಣ್ಣಾಗಿ ಮನೆ ಬಿಟ್ಟು ಓಡೋದಾಗ ಅಲ್ಲಿ ಅನುಭವಿಸೋ ಪರಿಸ್ಥಿತಿ, ಹಾಗೆ ಅವಳ ಫ್ಯಾಮಿಲಿಯಲ್ಲಿ ಆಗುವಂತಹ ಏನು ನೋವಿರುತ್ತೆ ಅದನ್ನು ಪರ್ಸ್ನಲಿ ಕನ್ವೆ ಮಾಡಿದ್ದಾರೆ. ಸೊ ದಯವಿಟ್ಟು ಹೋಗಿ ಎಲ್ಲರೂ ಸಿನಿಮಾಗಳ ಯೂಟ್ಯೂಬ್ ಚಾನಲಲ್ಲಿ ಸಿನಿಮಾನ ನೋಡಿ ಹಾರೈಸಿ ಅಷ್ಟೇ. ಹೇಗಿದೆ ಸರ್? ಈಗಷ್ಟೇ ನೋಡ್ಕೊಂಬಂದೆ ಶ್ರೀರಕ್ಷಾ ಕಿರುಚಿತ್ರನ. ತುಂಬಾ ಚೆನ್ನಾಗಿದೆ, ಒಂದೊಳ್ಳೆ ಪ್ರಯತ್ನ ಅಂತ ಹೇಳ್ಬೋದು. ತುಂಬಾ ಖುಷಿಯಾಯಿತು. ಎಲ್ಲರೂ ನೋಡಬೇಕು, ಒಂದು ಸೋಷಿಯಲ್ ಮೆಸೇಜ್ ಅಂತೂ ಖಂಡಿತ ಇದೆ ಒಂದು ಚಿತ್ರದಲ್ಲಿ. ಪ್ರತಿಯೊಬ್ಬರು ನೋಡಿ ಹಾರೈಸಿ. ಇಂಥ ಚಿತ್ರಗಳಿಗೆ ಎಲ್ಲ ಕನ್ನಡದ ಪ್ರೇಕ್ಷಕರ ಬೆಂಬಲ ಬೇಕು, ತಪ್ಪದೇ ಬೆಂಬಲಿಸಿ. ಸೊ ಮುತ್ತು ಅವರು ಆ್ಯಕ್ಟಿಂಗ್ ಜೊತೆ ಡೈರೆಕ್ಷನ್ ಮಾಡಿದ್ದಾರೆ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಖುಷಿ ಆಯಿತು. ಹಾಗೆ ಮೇಡಮ್ ಅವರ ಚಿತ್ರನೂ ನೋಡಿದ್ದೀನಿ ನಾನು. ಹಿಂದೆ ಇನ್ನೊಂದು ಚಿತ್ರನೂ ಇವ್ರದ್ದು ಬಿಡುಗಡೆ ಆಗಿತ್ತು, ಬೆಳಗಾವಿ ಟೀಮ್ ಅವ್ರ ಜೊತೆ ತಂದೆ ಮಗಂದ ಒಂದು, ಅದನ್ನು ತುಂಬಾ ಚೆನ್ನಾಗಿ ಮಾಡಿದರು. ಸೊ ಒಟ್ಟಿನಲ್ಲಿ ಒಂದು ಒಳ್ಳೆ ಚಿತ್ರ. ಹೌದು.
ಇಲ್ಲ ನಾನು ಹೇಳಿದ ಆ ಒಂದು ಚಿತ್ರದ್ದು, ಆದರೆ ಈ ಒಂದು ಚಿತ್ರದಲ್ಲೂ ಕೂಡ ಇವರ ಒಂದು ಪಾತ್ರನೂ ತುಂಬಾ ಇಷ್ಟ ಆಯ್ತು ನನಗೆ, ತುಂಬ ಖುಷಿ ಆಯಿತು. ಒಳ್ಳೇದಾಗಲಿ. ಒಂದು ಅದ್ಭುತವಾದಂಥ ಪ್ರತಿಕ್ರಿಯೆ ಬಂದಿದೆ, ಶೋ ಆಗಿದೆ, ಏನು ಹೇಳ್ತೀರಿ ಸರ್? ಶ್ರೀರಕ್ಷಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುತ್ತು ತುಂಬ ಹಾರ್ಡ್ ವರ್ಕ್ ಮಾಡಿ ಎಫರ್ಟ್ಸ್ ಹಾಕಿ ಒಂದು ಒಳ್ಳೆ ಮೆಸೇಜ್ ಕೊಡ್ತಾಯಿದ್ದಾರೆ ಜನಕ್ಕೆ. ಮತ್ತು ನಾನು ಪ್ರೊಡ್ಯೂಸರ್ ಆಗಿ ಮುತ್ತು ಸಹಾಯ ಮಾಡಿ ತುಂಬ ಕಷ್ಟಪಟ್ಟು ನೋಡಿ ಟ್ಯಾಲೆಂಟ್ಗಳು ಗಮನಿಸಿ ಗುರುತಿಸಿ ನಾನು ಸಹಾಯ ಮಾಡಿ ಒಳ್ಳೆ ಮೂವಿ ಮಾಡಿ ಅಂತ ಪ್ರೋತ್ಸಾಹ ಮಾಡಿದ್ದೆ. ನೋಡಿದ್ರೆ ತುಂಬ ಅದ್ಭುತವಾಗಿ ಇದೇ ರಕ್ಷಾಬಂಧನ ಈ ತಿಂಗಳಲ್ಲೂ ಅಪ್ಕಮಿಂಗ್ ಇರೋದ್ರಿಂದ ಸೊ ರಕ್ಷಾಬಂಧನ ಒಳಗಡೆ ಇದನ್ನು ರಿಲೀಸ್ ಮಾಡಿ ಜನಕ್ಕೆಲ್ಲರಿಗೂ ಅಣ್ಣ ತಂಗಿ ಅಕ್ಕ ಅಣ್ಣ ತಂಗಿ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್, ಸೊಸೈಟಿಗೆ ಒಳ್ಳೆ ಮೆಸೇಜ್ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ಸರ್, ಆಡಿಯನ್ಸ್ ಹೇಳ್ತಿರೋದು ಇದನ್ನು ಯಾಕೆ ನೀವು ಸಿನಿಮಾ ಮಾಡಬಾರ್ದು ಅಂತ ಕೇಳ್ತಾ ಇದ್ದಾರೆ, ಏನು ಹೇಳ್ತೀರಿ ಸರ್? ಡೆಫಿನೆಟಾಗಿ ಮುಂದಿನ ದಿವಸದಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದೀವಿ, ಮತ್ತು ಒಳ್ಳೆ ಚೆನ್ನಾಗಿರುವಾಗ ಬೆಳೆಸೋಣ ಅಂತ. ಎಸ್ ಸರ್, ಡೆಫಿನೆಟಾಗಿ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಆಶೀರ್ವಾದದಿಂದ. ಖಂಡಿತ ಥ್ಯಾಂಕ್ ಯು ಸರ್. ನೀವು ಈ ಕಡೆ ಬನ್ನಿ ಸರ್, ಏನಿಲ್ಲ ನಿಮ್ಗೆ ಹಿಂಗೆ ಫ್ರೇಮ್ ಎಸ್ ಸರ್. ಹೇಗಿದೆ ಸರ್ ಶ್ರೀರಕ್ಷಾ ಕಿರುಚಿತ್ರ? ತುಂಬ ಚೆನ್ನಾಗಿದೆ. ಇಟ್ ಇಸ್ ಕಮ್ ಔಟ್ ವೆರಿ ವೆಲ್. ಇದು ಇಟ್ ಈಸ್ ನಾಟ್ ಅನ್ಲೈಕ್ ಅದರ್ ಸಿನಿಮಾಸ್, ಬರೀ ಲವ್ ಓರಿಯೆಂಟೆಡ್ ಆ ಥರ ಮೂವೀಸ್ ಅಲ್ದಿರ. ಇಟ್ ಈಸ್ ಸಮಥಿಂಗ್ ವೆರಿ ಡಿಫರೆಂಟ್. ಅಣ್ಣ ತಂಗಿದು ಲೈಕ್ ಯಾವಾಗ ಶಿವರಾಜ್ ಕುಮಾರ್ ಸರ್ದು ಅಣ್ಣ ತಂಗಿ ಅಂತ ಮೂವಿ ನೋಡಿದ್ದಾದಮೇಲೆ ಇದು ಇಟ್ ಇಸ್ ಕಮ್ ಔಟ್ ಆಫ್ಟರ್ ಸೋ ಮೆನಿ ಡೇಸ್. ತುಂಬ ಚೆನ್ನಾಗಿ ಬಂದಿದೆ. ಇಟ್ ಇಸ್ ಕಮ್ ಔಟ್ ವೆರಿ ವೆಲ್. ವಿ ವಿಶ್ ಟೀಮ್ ಕ್ರೂಗೆಲ್ಲ ತುಂಬ ಆಲ್ ದ ಬೆಸ್ಟ್. ವಿ ವಿಶ್ ಟು ಸಿ ಮೋರ್ ಮೂವೀಸ್ ಲೈಕ್ ದಿಸ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.